ಕೃಷಿ ಪತ್ತಿನ ಸಹಕಾರ ಸಂಘಗಳ ಕ್ರೀಡಾಕೂಟವನ್ನು ನಾವು ಏರ್ಪಡಿಸಿದ್ದೇವೆ. ಇದನ್ನು ಮಾನಂಜೆ ವ್ಯವಸಾಯ ಸೇವಾ ಸಹಕಾರ ಸಂಘ ನೇಮಿತ ಮಾನಂಜೆ ಮತ್ತು ಅವಿಭಜಿತ ಕುಂದಾಪುರ ತಾಲೂಕಿನ ಕೃಷಿ ಪತ್ತಿನ ಸಹಕಾರ ಸಂಘಗಳು ಹಾಗೂ ಅವಿಭಜಿತ ಕುಂದಾಪುರ ತಾಲೂಕು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ನೌಕರರ ಒಕ್ಕೂಟದ ಪ್ರಾಯೋಜಕತ್ವದಲ್ಲಿ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಗಳ ಕ್ರೀಡಾಕೂಟ ಕ್ರೀಡಾಮೃತ 2025 ಇದನ್ನು ಜನವರಿ 4 ಆದಿತ್ಯವಾರ ಬೆಳಿಗ್ಗೆ 8:30ಕ್ಕೆ ಪ್ರಾರಂಭವಾಗಿ ಸಂಜೆ 5 ಗಂಟೆ ತನಕ ಕುಂದಾಪುರ ಗಾಂಧಿ ಮೈದಾನದಲ್ಲಿ ನಡೆಸಲಿದ್ದೇವೆ. ತನ್ನ ಸದಸ್ಯರಿಗೆ ಉತ್ತಮ ಸೇವೆ ನೀಡುವುದರೊಂದಿಗೆ ಸಹಕಾರ ಸೌಲಭ್ಯಗಳನ್ನು ರೈತರಿಗೆ ತಲುಪಿಸುವ ಕೆಲಸ ಮಾಡುತ್ತಿರುವ ಸಹಕಾರ ಸಂಘಗಳ ನೌಕರರು ಮತ್ತು ಆಡಳಿತ ಮಂಡಳಿ ಈ ಕ್ರೀಡಾಕೂಟವನ್ನು ಏರ್ಪಡಿಸಿ ಸಹಕಾರ ಕ್ಷೇತ್ರದಲ್ಲಿ ಕ್ರೀಡಾ ಮನೋಭಾವವನ್ನು ಮೂಡಿಸುವ ಕೆಲಸ ಮಾಡಲು ಕ್ರೀಡಾಕೂಟವನ್ನು ಏರ್ಪಡಿಸಿದ್ದೇವೆ. ಇದು ಅವಿಭಜಿತ ಕುಂದಾಪುರ ತಾಲೂಕಿನ 23 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಆಡಳಿತ ಮಂಡಳಿ ಮತ್ತು ಮಂಡಳಿಯ ಸದಸ್ಯರು ಮತ್ತು ಸಿಬ್ಬಂದಿಯವರ ಒಂದು ಒಡಂಬಡಿಕೆಯಲ್ಲಿ ನಡೆಯಲಿಕ್ಕಿದೆ. ಸುಮಾರು 200ಕ್ಕೆ ಮಿಕ್ಕಿ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ನೌಕರರು ಒಟ್ಟಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಇದರಲ್ಲಿ 35 ವರ್ಷದವರೆಗಿನ ಪುರುಷರ ವಿಭಾಗದಲ್ಲಿ 100 ಮೀಟರ್ ಓಟ, 200 ಮೀಟರ್ ಓಟ, ಲಾಂಗ್ ಜಂಪ್, ಗುಂಡೆಸೆತ, ರಿಂಗ್ ಇನ್ ದ ವಿಕೆಟ್, ಮಹಿಳೆಯರಿಗೆ 100 ಮೀಟರ್ ಓಟ, 200 ಮೀಟರ್ ಓಟ, ಗುಂಡೆಸೆತ, ಸಂಗೀತ ಕುರ್ಚಿ, ರಿಂಗ್ ಇನ್ ದ ವಿಕೆಟ್ ಸ್ಪರ್ಧೆಗಳು ನಡೆಯಲಿಕ್ಕಿದೆ. ಹಾಗೂ 35ರಿಂದ 50 ವರ್ಷದ ಪುರುಷರಿಗೆ 100 ಮೀಟರ್ ಓಟ, ಗುಂಡೆಸೆತ, ಚಕ್ರ ಎಸೆತ, ಸಹಕಾರಿ ಕ್ವಿಜ್, ರಿಂಗ್ ಇನ್ ದ ವಿಕೆಟ್, ಮಹಿಳೆಯರಿಗೆ 100 ಮೀಟರ್ ಓಟ, ಗುಂಡೆಸೆತ, ಸಂಗೀತ ಕುರ್ಚಿ, ಸಹಕಾರಿ ಕ್ವಿಜ್ ಹಾಗೂ ರಿಂಗ್ ಇನ್ ದ ವಿಕೆಟ್ ಸ್ಪರ್ಧೆಗಳು ನಡೆಯಲಿಕ್ಕಿವೆ. 50ರಿಂದ 60 ವರ್ಷದವರಿಗೆ 400 ಮೀಟರ್ ವೇಗದ ನಡಿಗೆ, ಗುಂಡೆಸೆತ, ಬಾಲ್ ಥ್ರೋ, ರಿಂಗ್ ಇನ್ ದ ವಿಕೆಟ್, ಸಹಕಾರಿ ಕ್ವಿಜ್, ಮಹಿಳೆಯರಿಗೆ 400 ಮೀಟರ್ ವೇಗದ ನಡಿಗೆ, ಗುಂಡೆಸೆತ, ಸಂಗೀತ ಕುರ್ಚಿ, ರಿಂಗ್ ಇನ್ ದ ವಿಕೆಟ್, ಸಹಕಾರಿ ಕ್ವಿಜ್ ಸ್ಪರ್ಧೆಗಳು ನಡೆಯಲಿಕ್ಕಿದೆ. 51 ವರ್ಷ ಮೇಲ್ಪಟ್ಟ ವಯೋಮಾನದವರಿಗೆ ಪುರುಷರಿಗೆ 400 ಮೀಟರ್ ವೇಗದ ನಡಿಗೆ, ಗುಂಡೆಸೆತ, ರಿಂಗ್ ಇನ್ ದ ವಿಕೆಟ್, ಬಾಲ್ ಥ್ರೋ, ಮಹಿಳೆಯರಿಗೆ 400 ಮೀಟರ್ ವೇಗದ ನಡಿಗೆ, ಗುಂಡೆಸೆತ, ಸಂಗೀತ ಕುರ್ಚಿ, ಬಾಲ್ ಥ್ರೋ ಸ್ಪರ್ಧೆಗಳು ನಡೆಯಲಿಕ್ಕಿದೆ. ಅಲ್ಲದೆ 400 ಮೀಟರ್ ರಿಲೇ, ಹಗ್ಗ ಜಗ್ಗಾಟ, ವಾಲಿಬಾಲ್, ಶಟಲ್ ಬ್ಯಾಡ್ಮಿಂಟನ್, ಡಬಲ್ಸ್ ಮಾತ್ರ ಗುಂಪುಗಳ ಆಟವನ್ನು ನಡೆಸಿದ್ದೇವೆ. ಕ್ರೀಡಾಕೂಟದಲ್ಲಿ ಮುಖ್ಯವಾಗಿ ಆಕರ್ಷಕವಾದ ಪಥಸಂಚಲನ ನಡೆಯಲಿಕ್ಕಿದೆ. ಕಾರ್ಯವ್ಯಾಪ್ತಿಯ 23 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಸಿಬ್ಬಂದಿಯವರ ಒಟ್ಟಾಗಿ ಈ ಪಥಸಂಚಲನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಆಡಳಿತ ಮಂಡಳಿಯ ಸದಸ್ಯರು ಮತ್ತು ನೌಕರರು ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಲಿದ್ದು ಸುಮಾರು 600ಕ್ಕೂ ಮಿಕ್ಕಿ ಸ್ಪರ್ಧಿಗಳು ಭಾಗವಹಿಸಲಿಕ್ಕಿದ್ದಾರೆ. ಈಗಾಗಲೇ ವಾಲಿಬಾಲ್ ಪಂದ್ಯಾಟವನ್ನು ಪ್ರತ್ಯೇಕವಾಗಿ ಆಟವನ್ನು ಆಡಿದ್ದಾರೆ. ಹಾಗೆಯೇ ಈ ಶಟಲ್ ಬ್ಯಾಡ್ಮಿಂಟನ್ನು ಕೂಡ ಪ್ರತ್ಯೇಕವಾಗಿ ಆಡಿಸಲಿಕ್ಕಿದ್ದೇವೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ನೆರವೇರಿಸಲಿಕ್ಕಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನಂಜೆ ಸಹಕಾರಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಪ್ರದೀಪ್ ಯಡಿಯಾಡರು ವಹಿಸಲಿಕ್ಕಿದ್ದಾರೆ. ಕ್ರೀಡಾ ಜ್ಯೋತಿಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾದ M ಮಹೇಶ್ ಇದನ್ನು ನಾನು ನೆರವೇರಿಸಲಿಕ್ಕಿದ್ದೇನೆ. ಕ್ರೀಡಾ ಜ್ಯೋತಿ ಚಾಲನೆಯನ್ನು ಕುಂದೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ವಾಸುದೇವ ಯಡಿಯಾಡರು ಮಾಡಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕಿರಣ್ ಕುಮಾರ್ ಕೊಡ್ಗಿ, ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಗುರುರಾಜ್ ಗಂಟಿಹೊಳೆ, ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರಾದ ಜಯಕರ್ ಶೆಟ್ಟಿ ಇಂದ್ರಾಡಿ, ಉಡುಪಿ ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರಾದ ಲಾವಣ್ಯ ಕೆಆರ್, ಕುಂದಾಪುರ ಉಪವಿಭಾಗದ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾದ ಸುಧೀರ್ ಕುಮಾರ್ ಅವರು ಹಾಗೂ ಸಹಕಾರ ಕ್ಷೇತ್ರದ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಈ ರೀತಿ ನಮ್ಮ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ. ಇದಕ್ಕೆ ಬಂದಂಥ ಎಲ್ಲ ಪತ್ರಿಕಾ ಪ್ರತಿನಿಧಿಗಳನ್ನು, ಛಾಯಾಗ್ರಾಹಕರನ್ನು ಎಲ್ಲರನ್ನೂ ಅಭಿನಂದಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತೇವೆ. ಅಂದರೆ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಎಲ್ಲ ಸಹಕಾರ ಸಂಘದ ನೌಕರರು ಒಟ್ಟಾಗೋದು ಭಾಳ ಕಡಿಮೆ ನಾವು. ಆದರೆ ಇದೆಲ್ಲ ಎಲ್ಲ ರೀತಿಯಲ್ಲಿ ಎಲ್ಲರಿಗೂ ಒಂದು ಭಾಗವಹಿಸಲಿಕ್ಕೆ ಒಂದು ಅವಕಾಶ ಹಾಗೂ
ನಮ್ಮ ನೌಕರರಲ್ಲಿಯೂ ಮತ್ತು ಆಡಳಿತ ಮಂಡಳಿ ಸದಸ್ಯರಲ್ಲಿ ಕ್ರೀಡೆ ಬಗ್ಗೆ ಸ್ವಲ್ಪ ಮಾಹಿತಿ ಇರಲಿ ಮತ್ತು ಅದರ ಜೊತೆಗೆ ಎಲ್ಲರೂ ಒಟ್ಟಾಗಿ ಎಲ್ಲ 23 ಸಹಕಾರಿ ಸಂಘಗಳ ಎಲ್ಲರೂ ಒಟ್ಟಾಗಿ ಒಂದು ಸೇರುವಂಥ ಕಾರ್ಯಕ್ರಮ ಮುಂದುವರಿಲಿ ಎನ್ನುವಂಥ ಉದ್ದೇಶದಿಂದ ಈ ವರ್ಷ ಮಾಡ್ತಾ ಇದ್ದೇವೆ. ಇದು ಫಸ್ಟ್ ಇನ್ನು ಪ್ರತಿ ವರ್ಷವೂ ಮಾಡಬೇಕೆನ್ನುವಂಥ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಅದಕ್ಕೆ ಎಲ್ಲ ಸಹಕಾರಿ ಸಂಘಗಳ ಒಮ್ಮತ ಉಂಟು. ಹಿರಿಯರಾದ ಪ್ರಕಾಶ್ ಶೆಟ್ಟರು, ನಮ್ಮ ಮಂಜೇಶ್ ಶೆಟ್ಟರು ಎಲ್ಲರೂ ಉತ್ತಮವಾದ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕೆನ್ನುವ ಇದೊಂದು 23 ಕೃಷಿ ಪತ್ತಿನ ಸಹಕಾರಿ ಸಂಘಗಳಿದ್ದಾವೆ. ಒಂದು ನಾವು ಸೌಹಾರ್ದಯುತವಾಗಿ ನಾವೆಲ್ಲ ಜೊತೆ ಇರಬೇಕು ಅಂತ ಹೇಳುವಂಥದ್ದು. ಮತ್ತು ವಿ ಆರ್ ದಿ ಫೌಂಡರ್ಸ್ ಆ್ಯಂಡ್ ದಿ ಫಾದರ್ಸ್ ಆಫ್ ದಿ ಕೋಆಪರೇಟಿವ್ ಸೊಸೈಟಿ. ಸಹಕಾರಿ ಕೃಷಿ ಪತ್ತಿನ ಸಹಕಾರಿ ಸಂಘಗಳೇ ಯಾವುದು ಮೂಲ ಆಧಾರವಾಗಿ ಬಹುಶಃ ತಮಗೆ ಗೊತ್ತಿರ್ಬೋದು. ಗದಗಿನಲ್ಲಿ ಏನು ಚಳವಳಿ ಆರಂಭವಾಗಿದ್ದೆ ನಮ್ಮಿಂದ ಕೃಷಿಕರೇ. ಈಗ ಅನೇಕ ಸಹಕಾರಿ ಸಂಘಗಳು ಪ್ರಾಥಮಿಕವಾಗಿ ಸಾಕಷ್ಟು ಬೇರೆ ಬೇರೆ ರೀತಿಯ ಚಟುವಟಿಕೆಗೆ ಬಂದಿದ್ದೇವೆ. ಆದರೆ ನಾವು ಸುಮಾರು 1,500 ಕೋಟಿಗೂ ಮಿಕ್ಕಿ ಠೇವಣಿಯನ್ನು ಹೊಂದಿದ್ದೇವೆ. ವಿವಿಧ ಜಿಲ್ಲೆಯಲ್ಲಿ ಸುಮಾರು 70 ರಿಂದ 80 ಸಾವಿರ ಜನ ಸಕ್ರಿಯ ಸದಸ್ಯರು, ವಿವಿಧ ರೀತಿಯ ಸದಸ್ಯರುಗಳು, ಅದು ಅವರ್ಗ ಡವರ್ಗ ಇದಕ್ಕೆ ವ್ಯವಹಾರ ಮಾಡ್ತಕ್ಕಂಥ ಒಂದು 23 ಸಂಘಗಳಲ್ಲಿ ಇದ್ದಾರೆ. ನಾವು ಒಗ್ಗಟ್ಟಿನಲ್ಲಿರಬೇಕು ಮತ್ತು ಒಳ್ಳೆಯ ಸೇವೆಯನ್ನು ಕೊಡಬೇಕು, ಪರಸ್ಪರ ಒಬ್ಬರು ಅರಿತುಕೊಳ್ಬೇಕು. ಬಹುಶಃ ಡಿಫ್ರೆಂಟ್, ಯಾಕಂದರೆ ಬೇರೆ ಬೇರೆ ಕಾರ್ಯಚಟುವಟಿಕೆಗಳು ಸ್ವಲ್ಪ ಮಟ್ಟಿನ ಬದಲಾವಣೆಗಳಿದ್ದಾವೆ. ಮತ್ತು ಒಂದು ಸಾಮರಸ್ಯವನ್ನು ಸುಮಾರು 600ಕ್ಕೂ ಮಿಕ್ಕಿ ನೌಕರರು ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ಸುಮಾರು 250 ರಿಂದ 300 ಜನ ನಾವು ನಿರ್ದೇಶಕರಿದ್ದೇವೆ. ಒಟ್ಟು ಒಂದು 800 ಜನರ ಸಕ್ರಿಯ ಪಾಲ್ಗೊಳ್ಳುವಿಕೆಯಿಂದ ಈ ಸಹಕಾರಿ ಕೃಷಿ ಪತ್ತಿನ ಸಹಕಾರಿ ಸಂಘ ನಡೀತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಏಕತೆಯನ್ನು, ಒಗ್ಗಟ್ಟನ್ನು, ಮತ್ತು ನಾವು ಒಂದಷ್ಟು ವ್ಯವಹಾರಕ್ಕಾಗಿ ಇರುವವರಲ್ಲ, ನಾವು ಕೃಷಿಕರೊಂದಿಗೆ ಕೃಷಿಕರ ಅಭಿವೃದ್ಧಿಗಾಗಿರುವಂಥವರು. ಇದನ್ನು ಸೇವೆಗಾಗಿ ನಾವು ಹೆಚ್ಚಿನ ಒತ್ತನ್ನು ಅದು ಕೊಟ್ಟಿದ್ದೇವೆ. ಆ ನಿಟ್ಟಿನಲ್ಲಿ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಮಾಹಿತಿ, ಸಂದೇಶ ಹೋಗಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ನಾವು ಒಗ್ಗಟ್ಟಿನಲ್ಲಿ ಅದರ ಜೊತೆಯಾಗಿ ಕೆಲಸಗಳನ್ನು ನಾವು ಮಾಡ್ತಿದ್ದೇವೆ. ನಿಮ್ಮ ಸಹಕಾರವು ಕೂಡ ಬೇಕು. ಈ ಸಾರಿ ಇವತ್ತು ಮಾರಂಜಿಯವರು ಅವರ ಸುವರ್ಣ ಮಹೋತ್ಸವವನ್ನು ಆಚರಿಸಿದರು, ಅಮೃತ ಮಹೋತ್ಸವವನ್ನು ಆಚರಿಸುತ್ತಿದ್ದಾರೆ. ಅವರು ಅದರ ಒಂದು ಪ್ರಾಯೋಗಿಕವನ್ನು ಮುಂದಕ್ಕೆ ಬಂದಿದ್ದಾರೆ. ಮತ್ತು ನಾವೆಲ್ಲ 23 ಸಹಕಾರಿ ಸಂಘಗಳು ಕೂಡ ಎಲ್ಲ ಕೂಡ ಲಾಭದಲ್ಲಿದ್ದಾರೆ, ಬಲಿಷ್ಠವಾಗಿದೆ. ಬಹುಶಃ ನಮ್ಮ ವಾರ್ಷಿಕ ಲಾಭ ಸುಮಾರು 25 ಕೋಟಿಗೂ ಮಿಕ್ಕಿ ಕುಂದಾಪುರ ತಾಲೂಕಿನ ಲಾಭವಾಗಿದೆ. ಬಹುಶಃ ಸೇವೆ ಕೊಟ್ಟುಕೊಂಡು ನಾವು ಲಾಭ ಮಾಡ್ತಿದ್ದೇವೆ. ಜೊತೆಯಲ್ಲಿ ಬೇರೆ ಇನ್ನಿತರ ಸಹಕಾರಿ ಸಂಘಗಳು ಸೇವೆಯಾದಂಥ ವ್ಯವಹಾರದ ಹೆಚ್ಚು ಒತ್ತುಗಳು ಇದೆ. ಬಹುಶಃ ಆ ನಿಟ್ಟಿನಲ್ಲಿ ನಾವು ಒಂದು ಸೌಹಾರ್ದಯುತವಾಗಿ ಒಂದು ಸಂದೇಶವನ್ನು ರವಾನಿಸಬೇಕು. ಮತ್ತು ಸಾಧ್ಯ ಆದರೆ ನಮ್ಮ ಗುರಿ ನಿರಂತರವಾಗಿ ವಾರ್ಷಿಕವಾದಂಥ ಸ್ನೇಹ ಸಿಂಬಲವನ್ನು ಮಾಡ್ಕೊಂಡು ಹೋಗಬೇಕು ಅಂತ ಹೇಳುವಂಥ ಬಹುದೊಡ್ಡ ಉದ್ದೇಶವನ್ನು ಇಟ್ಟುಕೊಂಡು ನಾವು ಇದನ್ನು ಮಾಡ್ತಿದ್ದೇವೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಹೆಚ್ಚು ವ್ಯವಸ್ಥಿತವಾದ ರೀತಿಯಲ್ಲಿ ಕೆಲಸವನ್ನು ಮಾಡಿ ಲಾಭವನ್ನು ಗಳಿಸಿ ಇಡೀ ದೇಶಕ್ಕೆ ಒಂದು ಮಾದರಿಯಾದಂಥ ಜಿಲ್ಲೆ ಇದ್ದರೆ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಪತ್ತಿನ ಸಹಕಾರಿ ಸಂಘಗಳು ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತದೆ, ಹೆಮ್ಮೆಯೂ ಆಗ್ತಾಯಿದೆ. ಇದಕ್ಕೆ ನಮ್ಮ ಅಧ್ಯಕ್ಷರಾದ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ಎಲ್ಲ ರೀತಿಯ ಸಹಕಾರವನ್ನು ಪ್ರತಿ ಸಹಕಾರಿ ಸಂಘಗಳಿಗೆ ನೀಡುತ್ತಿರುವಂಥದ್ದು ಒಂದು ವಿಶೇಷವಾದ ವಿಚಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆ ಇದಿಷ್ಟು ನಾವು ಭದ್ರತೆ ಆಗಿದೆ ಅಂತ ಒಬ್ಬರು ಒಂದು ನಾಯಕತ್ವ ತಗೊಂಡಿದ್ದಾರೆ. ಆ ನಾಯಕತ್ವದಲ್ಲಿ ಎಲ್ಲ ವರ್ಗದ, ಎಲ್ಲ ಪಾರ್ಟಿಯ, ಎಲ್ಲ ವ್ಯವಸ್ಥೆಯ ಅಧ್ಯಕ್ಷರು ಒಂದೇ ಸೂರಿನಲ್ಲಿ ನಾವು ಕೆಲಸ ಮಾಡೋದ್ರಿಂದ ಇವತ್ತು ಇಂಥ ಒಂದು ಕಾರ್ಯಕ್ರಮ ಅಥವಾ ಸಹಕಾರಿ ಪತ್ತಿನ ಸಹಕಾರಿ ಸಂಘಗಳು ಬಲಿಷ್ಠವಾಗಲಿಕ್ಕೆ ಕಾರಣ. ಹಾಗೆ ನಾವು ಇವತ್ತು ಕುಂದಾಪುರದವರು ಇದನ್ನು ಮುಂಚೂಣಿಯಲ್ಲಿದ್ದು ಈ ಒಂದು ಕಾರ್ಯಕ್ರಮ ಮಾಡಿದರೆ ನಾವು ಇದು ಎಲ್ಲರಿಗೂ ಒಂದು ಮಾರ್ಗದರ್ಶನ ಆಗ್ತದೆ. ಮುಂದೆ ನಾವೆಲ್ಲ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಪ್ರಾರಂಭ ಆಗ್ಬೋದು. ಅಧ್ಯಕ್ಷರಿಂದ ಇದನ್ನು ಅರ್ಥಕೊಂಡು ಈ ಒಂದು ಕಾರ್ಯಕ್ರಮ ನಾವು ಯಶಸ್ವಿಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಹಾಗೆ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳು ಏನು ಕಾರ್ಯಕ್ರಮ ಈ ಒಂದು
ಪಡಿತರ ಹಂಚಿಕೆ ಇರ್ಬೋದು ಇಂಥದ್ದು ಕಾರ್ಯಕ್ರಮಗಳು ನಮ್ಗೆ ನಷ್ಟ ಆಗ್ತದೆ. ಆದರೂ ನಾವು ಅದನ್ನು ನಷ್ಟ ಅನ್ನೋ ರೀತಿ ಸೇವೆ ಅನ್ನೋ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೇವೆ. ಈಗ ನಿನ್ನೆ ಒಂದು ಹೊಸ ಕಾನೂನು ಬಂದಿದೆ, 70 ವರ್ಷದವರೆಗೆ ಮನೆಗೆ ತಗೊಂಡೋಗಿ ಪಡಿತರ ಕೊಡಬೇಕು ಅಂತ ಹೇಳೋ ಒಂದು ಕಾನೂನು. ಈಗ ಶುರುವಾಯಿತು. ನಾವು 71 ಗ್ರಾಮದಲ್ಲಿ 8-10 ಜನ ಇದ್ದಾರೆ, ಅವ್ರ ಮನೆಗೆ ಹೋಗಬೇಕು. ಈಗ 50 ರೂಪಾಯಿ ಸರ್ಕಾರ ಕೊಡ್ತಾರೆ, ಒಂದು ರಿಕ್ಷಾ ಮಾಡ್ಕೊಂಡು ಹೋಗಬೇಕು. ರಿಕ್ಷಾ ಮಾಡ್ಕೊಂಡು ಅವಾಗ ನಮ್ಗೆ 200 ರೂಪಾಯಿ ನಮಗೆ ಖರ್ಚಾಗ್ತದೆ, ಸರ್ಕಾರ ಕೊಡೋದು 50 ರೂಪಾಯಿ. ಈ ಥರದ ಸೇವೆಯನ್ನು ಸಹ ಮಾಡಲಿಕ್ಕೆ ನಾವು ಸರ್ಕಾರ ಜೊತೆ ಕೈ ಜೋಡಿಸ್ತೇವೆ. ಯಾಕಂದರೆ ಸರ್ಕಾರ ಇರಬೇಕು, ನಾವು ಇರಬೇಕು. ನಾವು ಮಾಡಿದ್ರೆ ಸರ್ಕಾರ, ನಾವು ಜಾಸ್ತಿ ಜನರಿಗೆ ಹತ್ತಿರ ಆದಂತೆ ಸರ್ಕಾರ ನಮಗೆ ಕೊಡ್ತದೆ, ನಾವು ಇನ್ನೂ ಜನರಿಗೆ ಹತ್ತಿರ ಆಗ್ತದೆ. ಇನ್ನು ನಾವು ನ್ಯಾಷನಲ್ ಕಾಂಪೀಟ್ ಕೊಡೋ ರೀತಿಯಲ್ಲಿ ನಾವು ಸಹಕಾರ ಸಂಘದ ಸಾಲಗಳನ್ನು ಇವತ್ತು ನಾವು ಹೈನುಗಾರಿಕೆಯಲ್ಲಿ ಯಾವುದೇ ಇರಲಿ, ಕೋಳಿ ಫಾರ್ಮಲ್ಲಿ ಯಾವುದೇ ಇರಲಿ, ಇಂಥದಕ್ಕೆಲ್ಲ ನಾವು ಕೋಳಿಗಳಿಂದ ಹೋಗುವುದಿಲ್ಲ. ಇವತ್ತು ಜನ ಹೆಚ್ಚೆಚ್ಚು ನಮ್ಮ ಸಹಕಾರಿ ಸಂಘದ ಆಪ್ತರಾದಂತೆ ಕಾಣ್ತಾ ಇದೆ. ಅದನ್ನು ನಾವು ಬಲಪಡಿಸ್ಕೊಂಡು ಹೋಗುವಂಥ ಒಂದು ಉದ್ದೇಶ. ಅದರೊಟ್ಟಿಗೆ ಈ ಒಂದು ಕ್ರೀಡಾ ಮನೋಭಾವದಲ್ಲಿ ಹೋದರೆ ಇನ್ನೂ ಒಳ್ಳೆಯದಾಗ್ತಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಹಳ್ಳಿಯೊಳಗೆ ನಮ್ಮ ಬಲಿಷ್ಠ ಬ್ಯಾಂಕ್ ನಮ್ಮ ಜಿಲ್ಲೆ ತಾಲೂಕಲ್ಲಿ, ಹಾಗೆ ಕಮ್ಮನಕೋಣೆಯವರು ಇವರಿಬ್ಬರು ಬಲಿಷ್ಠರಾಗಿದ್ದಾರೆ. ಅವರೊಟ್ಟಿಗೆ ನಾವೆಲ್ಲ ಸೇರಿಕೊಂಡು ಇದು ಇನ್ನೂ ಬಲಿಷ್ಠವಾಗಿ ಅಂತ ಹೇಳಲಿಕ್ಕೆ ನಾವು ಇದೊಂದು ಕಾರ್ಯಕ್ರಮ ಅಳವಡಿಸ್ಕೊಂಡಿದ್ದೇವೆ. ಇದು ಯಶಸ್ವಿಯಾಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ, ಪತ್ರಕರ್ತರ ಸಹಕಾರ ಮೊದಲು, ಹಾಗೆ ನಿಮ್ಮೆಲ್ಲರ ಸಹಕಾರ ಇರಲಿ ಕೋರ್ಕೊಳ್ತಾ ಅವಕಾಶಕ್ಕಾಗಿ ನಾನು